ಭಟ್ಕಳದಲ್ಲಿ ಮುರಿನ ಕಟ್ಟೆಯನ್ನ ಮರು ನಿರ್ಮಾಣ ಮಾಡಲೇಬೇಕು ಅಂತೇಳಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಹಠಕ್ಕೆ ಬಿದ್ದಿದ್ದಾರೆ. ಕಟ್ಟೆ ಇರುವ ಸ್ಥಳಕ್ಕೆ ಆಗಮಿಸಿದ್ದಾರೆ ಹಿಂದೂ ಕಾರ್ಯಕರ್ತರು. ಕಟ್ಟೆ ಮರು ನಿರ್ಮಾಣ ಆಗಬೇಕು ಎನ್ನುವಂತ ಒತ್ತಾಯ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರದ್ದು. ಇದೇ ಜಾಗದಲ್ಲಿ ಕಟ್ಟೆ ಆಗಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು, ಅವರನ್ನ ಬಿಟ್ಟು ಕಳುಹಿಸಿದ್ದಾರೆ. ಮುರಿನ ಕಟ್ಟೆ ಇರುವ ಸ್ಥಳದಲ್ಲಿ ಪೊಲೀಸ್ ಸರ್ಪಗಾವಲು ಜೋರಾಗಿದೆ. ಘಟನಾ ಸ್ಥಳದಲ್ಲಿ ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಮೊಕ್ಕಾಂ ಹೂಡಿದ್ದಾರೆ. ಉತ್ತರ ಕನ್ನಡ ಎಸ್ಪಿ ದೀಪನಿಯಂ ಸ್ಥಳದಲ್ಲೇ ಇದ್ದಾರೆ. ಸ್ಥಳದಲ್ಲಿ 3 ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. 4 ವರ್ಷಗಳ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಂತೇಳಿ ಭಟ್ಕಳದ ನವಾಯತ್ ಕಾಲೋನಿ ಬಳಿ ಇದ್ದಂಥ ಮುರಿನ ಕಟ್ಟೆಯನ್ನು ತೆರವುಗೊಳಿಸಲಾಗಿತ್ತು. ಅದೇ ಜಾಗದಲ್ಲಿ ಮುರಿನ ಕಟ್ಟೆಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಹಿಂದೂಪರ ಸಂಘಟನೆಯವರು ಒತ್ತಾಯವನ್ನು ಮಾಡಿ ಅಲ್ಲೊಂದು ತಾತ್ಕಾಲಿಕ ಕಟ್ಟೆಯನ್ನು ನಿರ್ಮಾಣ ಮಾಡ್ತಾರೆ. ಆ ಕಟ್ಟೆಯನ್ನು ಅನ್ಯ ಕೋಮುವಿನ ಯುವಕರು ತೆರವುಗೊಳಿಸಿದ್ದಾರೆ ಎನ್ನುವಂಥ ಆರೋಪ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರದ್ದು. ಅಲ್ಲಿಂದ ಈ ವಿವಾದ ಶುರುವಾಗುತ್ತೆ. ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅದೇ ಜಾಗದಲ್ಲಿ ಮುರಿನ ಕಟ್ಟೆಯನ್ನು ಅಥವಾ ಕಟ್ಟೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುರಿನ ಕಟ್ಟೆ ವಿವಾದ ಹಿನ್ನೆಲೆಯಲ್ಲಿ ಭಟ್ಕಳದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಭಟ್ಕಳದಲ್ಲಿ ಕ್ಷಣಕ್ಕೂ ಕೂಡ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇಂದಿನಿಂದ 3 ದಿನಗಳವರೆಗೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಭಟ್ಕಳದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿ ಎಸಿ ಆದೇಶವನ್ನು ಹೊರಡಿಸಿದ್ದಾರೆ. ಭಟ್ಕಳ ಪಟ್ಟಣ ಜಾಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. 5 ಅಥವಾ ಅದಕ್ಕಿಂತ ಹೆಚ್ಚು ಜನರು ಒಂದು ಕಡೆ ಸೇರೋದನ್ನು ನಿಷೇಧ ಮಾಡಲಾಗಿದೆ. ಮಾಹಿತಿ ಕೊಡ್ತಾರೆ ಕಾರವಾರ ಪ್ರತಿನಿಧಿ ಉದಯ್ ಬರ್ಗಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಉದಯ್, ಗಮನಿಸ್ತಾ ಇದ್ವಿ ಒಂದು ಕಡೆಯಲ್ಲಿ ಅದೇ ಜಾಗದಲ್ಲಿ ಕಟ್ಟೆ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರ ವಾದ. ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ? ಪೊಲೀಸರು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ? ಸಂಪತ್ ಏನಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮೂರನೇ ಕಟ್ಟೆ ಧ್ವಂಸ ಹಿನ್ನೆಲೆಯನ್ನು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರುವಂತದ್ದು. ಏನು ಒಂದು ರೀತಿಯ ಒಂದು ಕೋವಿನ ಗುಂಪು ನಿನ್ನೆ ಮೂರನೇ ಕಟ್ಟೆಯಲ್ಲಿರ್ತಕ್ಕಂಥ ಹಿಂದೂ ಸಂಘಟನೆಯ ಒಂದು ಕಟ್ಟೆಯನ್ನ ಧ್ವಂಸವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಭಟ್ಕಳದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗಿತ್ತು. ಏನು ನಿನ್ನೆಯಿಂದ ಇದುವರೆಗೂ ಕೂಡ ಸಾಕಷ್ಟು ಕೂಡ ನಿಯೋಜನೆ ಮಾಡಲಾಗಿದೆ. ಈಗಲೇ ಉತ್ತರ ಕನ್ನಡ ಜಿಲ್ಲೆಯ ಎಸ್ಪಿ ಆಗಿರ್ತಕ್ಕಂತಹ ದೀಪನ್ ಎಂ ಹಾಗೂ ಉಡುಪಿ ಎಸ್ಪಿ ಕೂಡ ಈಗಾಗಲೇ ಸ್ಥಳದಲ್ಲೇ ಬೀಡು ಬಿಟ್ಟಿರುವಂತದ್ದು. ಇಡೀ ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೂಡ ಈಗಾಗಲೇ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಇಲ್ಲಿ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಈ ಹಿಂದೆ ಇರ್ತಕ್ಕಂಥ ಏನು ಮೂರನೇ ಕಟ್ಟೆ ಕಟ್ಟೆ ಇತ್ತು ಅದನ್ನ ಪುನರ್ ನಿರ್ಮಾಣ ಮಾಡಬೇಕಿರುವಂತದ್ದು ಹಿಂದೂ ಸಂಘಟನೆಗಳ ಒತ್ತಾಯ. ಇದು ಏಕಾಏಕಿಯಾಗಿ ಇದನ್ನ ಧ್ವಂಸ ಮಾಡಿರುವಂತದ್ದು ಅಪರಾಧ ಆಗಿದೆ. ಹೀಗಾಗಿ ನಮ್ಮ ಈ ಮೂರನೇ ಕಟ್ಟೆಯನ್ನ ಪುನರ್ ನಿರ್ಮಾಣ ಮಾಡ್ಕೊಳ್ಬೇಕು ಅಂತ ಒತ್ತಾಯಗಳು ಕೂಡ ವ್ಯಾಪಕವಾಗಿ ಕೇಳಿ ಬರ್ತದೆ. ಇದರ ಮಧ್ಯದಲ್ಲಿ ನಿನ್ನೆ ಶಿರಾಲಿಯಲ್ಲಿ ದುರಂತ ಇತ್ತು. ಈ ಘಟನೆಗೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಇದ್ದಂತಹ ಸಚಿವರಾಗಿರ್ತಕ್ಕಂಥ ಮಲ್ಕಾಳು ವೈದ್ಯ ಅವರು ಕೂಡ ದಿಢೀರ್ ಸ್ಥಳಕ್ಕೆ ಆಗಮಿಸ್ತಾರೆ. ಈ ಒಂದು ಘಟನಾ ಸ್ಥಳಕ್ಕೂ ಕೂಡ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಮಿಸಿರುವಂತದ್ದು. ಈ ಒಂದು ಅವರು ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಈ ಹಿಂದೆ ತಾನು ಸಾಕಷ್ಟು ಹಿಂದೂ ದೇವಾಲಯಗಳನ್ನ ಈ ಒಂದು ಕ್ಷೇತ್ರಾದ್ಯಂತ ಮಾಡಿದ್ದೇನೆ, ನಾನು ಕೂಡ ಈ ಸಂಘಟನೆಗೆ ಕೃತ್ಯಕ್ಕೆ ತಾನು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದೆ, ಕಟ್ಟೆ ನಿರ್ಮಾಣಕ್ಕೆ ನಾನು ಕೂಡ ಕೈ ಜೋಡಿಸ್ತಿರುವಂತದ್ದು ಕೂಡ ಹೇಳಿರುವಂತದ್ದು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಭಟ್ಕಳ ಸೇರಿದಂತೆ ಜಾಲಿ ಸುತ್ತಮುತ್ತ ಕೂಡ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ನಿಷೇಧಾಜ್ಞೆಯನ್ನು ಕೂಡ ಭಟ್ಕಳ ಎಸಿ ಕೂಡ ಜಾರಿ ಮಾಡಿರುವಂತದ್ದು. 5ಕ್ಕಿಂತ ಹೆಚ್ಚು ಜನರು ಒಂದು ಗುಂಪನ್ನ ಸೇರಿಸಬಾರದು. ಆ ಒಂದು ವೇಳೆ ಆ ರೀತಿಯಾಗಿರ್ತಕ್ಕಂಥ ಘಟನೆಗಳು ಕಂಡು ಬಂದಲ್ಲಿ ಅವರ ವಿರುದ್ಧ ಕಾನೂನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂಥ ಕೂಡ ಈಗಾಗಲೇ ಹೇಳಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಉದಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.